ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಸಾಕಷ್ಟು ಸಂದರ್ಭದಲ್ಲಿ ದೆಹಲಿ ಪರೇಡ್ ಕೂಡ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಕಾರಣ, ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿಸಿಎಂ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ಅದು ಗೊತ್ತಿರುವಂಥ ವಿಚಾರನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ. 3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು ಕನಕಪುರದ ಬಂಡೆ. ರಾಜ್ಯದಲ್ಲಿ ಈಗ ಮತ್ತೆ ಪವರ್ ಶೇರಿಂಗ್ ಕೂಗು ಜೋರಾಗ್ತಾ ಇದೆ. ಒಂದು ಕಡೆ ಪರೋಕ್ಷವಾಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಇಂಗಿತವನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ರು. ಅವರ ಬೆಂಬಲಿಗ ಶಾಸಕರು ಕೂಡ ನೇರವಾಗಿ ಹೇಳ್ತಾ ಇದ್ರು. ಈಗ 3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು. ಇನ್ನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮೊನ್ನೆ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ನಾನಿಲ್ಲಿ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂದರೆ ಅದರ ಅರ್ಥ ಏನು? ನಾನು ಮುಖ್ಯಮಂತ್ರಿ ಆಗಬೇಕು, 135+ ಸ್ಥಾನವನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆಲ್ಲಲಿಕ್ಕೆ ನನ್ನ ಪಾತ್ರ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ನ ಒಂದು ಟ್ರಬಲ್ ಶೂಟರ್ ಅಂತ ಕರೀತಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೇ ಒಂದು ಟ್ರಬಲಿಗೆ ಒಳಗಾದಂಥ ಸಂದರ್ಭದಲ್ಲಿ ಇವರು ಎದೆ ಕೊಟ್ಟು ನಿಲ್ತಾರೆ ಅಂತ. ಇಂಥ ವ್ಯಕ್ತಿಗೆ ಯಾಕೆ ನೀವು ಸಿ ಎಂ ಮಾಡ್ತಾ ಇಲ್ಲ ಅಂತ ಅವರು ಬೆಂಬಲಿಗರು ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ರು. ಪರೋಕ್ಷವಾಗಿ ನಾನು ಸಿ ಎಂ ಆಗಬೇಕು ಅನ್ನುವಂಥ ಇಂಗಿತವನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ರು. ಇದೇ ಒಂದು ವಿಚಾರದಲ್ಲಿ ಕಳೆದ 2.5 ವರ್ಷದಲ್ಲಿ ಸಾಕಷ್ಟು ಡಿನ್ನರ್ ಮೀಟಿಂಗ್ಗಳಾಗಿದ್ದಾವೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿದ್ದಾವೆ. ಈ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು ಅಂತ ಅವರು ಆ ಬೆಂಬಲಿಗರು ನೇರವಾಗಿ ದೆಹಲಿಗೂ ಕೂಡ ಹೋಗಿ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಮಾಡಿದ್ದಾರೆ. ಯಾಕಂದರೆ ಅವರ ಅತ್ಯಾಪ್ತ ವಲಯದಲ್ಲೂ ಕೂಡ ದೆಹಲಿಗೂ ಕೂಡ ಪರೇಡ್ ಮಾಡಿದರು. ಅದಾದಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಈಗ ದೆಹಲಿಯಲ್ಲೂ ಕೂಡ ಭೇಟಿಯಾಗಿ ಈಗ ವಾಪಸ್ ಬಂದಿದ್ದಾರೆ. 3 ವರ್ಷ ಆಗ್ತಾ ಬಂತು, ಇನ್ನು ಉಳಿದಿರೋದು 2 ವರ್ಷ. ಇನ್ಯಾವಾಗ ನಮಗೆ ಮಾಡ್ತೀರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಈಗ ಡಿ ಕೆ ಶಿವಕುಮಾರ್ಗೆ.